ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು 3 ಬಾರಿ ಅವರ ಹೆಸರು ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅಥವಾ ನಿಮ್ಮ ನಂಬಿಕೆಗೆ ಅರ್ಹರ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸುಮಾರು ವ್ಯಕ್ತಿಗಳನ್ನ ಹೆಸರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಈ ರೀಡಿಂಗ್ ನೋಡೋದು ಮಾಡಬೇಡಿ. ಯಾವ ವ್ಯಕ್ತಿಯನ್ನು ಪರ್ಟಿಕ್ಯುಲರಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕೋ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಆ ವ್ಯಕ್ತಿ ಹೆಸರನ್ನ ಹೇಳ್ಕೊಂಡು ನೀವು ನಂಬುವ ದೇವರ ಹೆಸರು ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರ ಅಥವಾ ಇಲ್ವಾ, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ನೀವು ತಗೊಳ್ಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಆ್ಯಕ್ಚುಲಾಗಿ ಈ ವ್ಯಕ್ತಿಯ ಮೈಂಡ್ಸೆಟ್, ಈ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಸಾಕಷ್ಟು ವಿಚಾರಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ, ಬಟ್ ಆದರೆ ಓಪನ್ ಅಪ್ ಆಗಲ್ಲ. ಬಹಳ ಕನ್ಫ್ಯೂಷನ್ ಸ್ಟೇಟಿಗೆ ಇರುವಂತಹ ವ್ಯಕ್ತಿ ಇವರು. ಇವರ ಎಕ್ಸ್ಪೆಕ್ಟೇಷನ್ಸ್ಗಳೇ ಜಾಸ್ತಿ. ಇವರು ಏನೇ ಇದ್ರೂ ಕೂಡ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಏನೇ ಇದ್ರೂ ಕೂಡ ಇನ್ವೆಸ್ಟ್ ಕಡಿಮೆ. ಅವರ ಪ್ರೆಸೆನ್ಸ್ ಆಗಿರ್ಬೋದು ಅಥವಾ ಅವರು ನಿಮ್ಮ ಲೈಫಲ್ಲಿ ಏನೇ ಒಂದು ಆಗೋದಕ್ಕಾಗಿರಲಿ, ಅವರು ನಿಮ್ಮ ಲೈಫ್ಗೆ ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾರೆ, ಬಟ್ ಆದರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಬಹುಶಃ ಅದು ನಿಮ್ಮಿಂದ ಹಣ ಇರಬಹುದು ಅಥವಾ ನಿಮ್ಮಿಂದ ಏನಾದರೂ ಒಂದಿರಬಹುದು, ನಿಮ್ಮಿಂದ ಏನಾದರೂ ಉಪಯೋಗ ಇದೆ ಅನ್ನೋದಕ್ಕೋಸ್ಕರ ಬಹಳಷ್ಟು ಈ ವ್ಯಕ್ತಿ ಪ್ರೆಸೆನ್ಸ್ ಆಗಿರ್ತಾರೆ. ನೀವು ಏನಾದರೂ ಈ ವ್ಯಕ್ತಿಯನ್ನು ಬ್ಲೈಂಡ್ಲಿ ನಂಬುವಂಥದ್ದು ಆ ರೀತಿಯೆಲ್ಲ ಆಗೋದಾದರೆ ಈ ವ್ಯಕ್ತಿ ಒಂದಷ್ಟು ಹಣಕ್ಕೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ತುಂಬ ಚೆನ್ನಾಗಿ ಗೊತ್ತಿದೆ ಆ ವ್ಯಕ್ತಿಗೆ, ಇಂಡಿಪೆಂಡೆಂಟ್ ನೀವು, ಬಹಳಷ್ಟು ಏನೋ ನಿಮ್ಮಿಂದ ಒಂದಷ್ಟು ಹೆಲ್ಪ್ ಆಗುತ್ತೆ ಅಥವಾ ಆ ಟೈಮಿಗೆ ನೀವು ಆಗ್ತೀರಾ ಅನ್ನುವಂತಹ ವ್ಯಕ್ತಿ ಈ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಅವ್ರ ಇನ್ವೆಸ್ಟ್ಮೆಂಟೇ ಕಡಿಮೆ. ಅವರ ಟೈಮ್ ಆಗಿರಬಹುದು, ಅವರ ಮಾತುಕತೆಗಳಾಗಿರಬಹುದು, ನಿಮ್ಮಿಂದ ಏನೋ ಆಗುತ್ತೆ ಅನ್ನೋದಾದರೆ ಮಾತ್ರ ಈ ವ್ಯಕ್ತಿ ಇದು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ವ್ಯಕ್ತಿ ಬಹಳಷ್ಟು ಕನ್ಫ್ಯೂಷನ್ ರೀತಿಯಲ್ಲೇ ಇರುವಂಥದ್ದು. ಇಲ್ಲಿ ನಿಮ್ಮಿಂದ ಏನೋ ಆಗೋದಿಲ್ಲ ಅಂತ ಗೊತ್ತಾದರೆ ಆ ವ್ಯಕ್ತಿ ಒಂದು ರೀತಿ ಮಂಕ್ ರೀತಿ ಕಾಣಿಸ್ಕೊಳ್ತಾ ಇರ್ತಾರೆ. ಅದನ್ನು ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ಇದನ್ನು ನೀವು ಯಾರ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಿ ಅಥವಾ ಯಾರನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರಿ ಗೊತ್ತಿಲ್ಲ, ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡೋದು ಬಹಳಷ್ಟಿದೆ. ಅದು ಹಣ ಆಗಿರಬಹುದು ಅಥವಾ ನಿಮ್ಮಿಂದ ಏನೋ ಆಗತ್ತೆ ಅನ್ನೋದಾಗಿರ್ಬೋದು, ವಸ್ತು ವಾಹನಗಳಾಗಿರ್ಬೋದು, ಏನೇ ಇರಬಹುದು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಈ ವ್ಯಕ್ತಿಯನ್ನು ಬಹಳಷ್ಟು ಯೋಚನೆ ಮಾಡಿ, ನಿಮ್ಮಿಂದ ಏನೋ ಒಂದು ಸಹಾಯ ಮಾಡಬೇಕಾದ್ರೂ ಕೂಡ ಈ ವ್ಯಕ್ತಿಯ ಬಗ್ಗೆ, ಈ ವ್ಯಕ್ತಿಯ ಸಂದರ್ಭಗಳ ಬಗ್ಗೆ, ಈ ವ್ಯಕ್ತಿಯ ಯೋಚನೆಗಳ ಬಗ್ಗೆ ನೀವು ಬಹಳಷ್ಟು ಯೋಚನೆ ಮಾಡಬೇಕಾಗತ್ತೆ. ಬಹಳ ದುಡುಕು ಸ್ವಭಾವ, ಬಹಳಷ್ಟು ಹೆಲ್ಪ್ ಮಾಡಿದಿರಿ, ಬಹಳಷ್ಟು ಸಹಾಯಗಳನ್ನು ಮಾಡಿದಿರಿ. ಇವ್ರ ಅಪೇಕ್ಷೆನೂ ಅದೇ ಥರ ಇದೆ, ನಿಮ್ಮಿಂದ ಏನಾದರೂ ಸಹಾಯ ಆಗುತ್ತೆ ಅನ್ನುವಂತಹ ಅಪೇಕ್ಷೆಗಳೇ ಜಾಸ್ತಿ ಇದೆ ಅಂತ ಹೇಳಿ. ಸೊ ಇಲ್ಲಿ ನಿಮ್ಮಿಂದ ಅಪೇಕ್ಷೆ ಇರುತ್ತೆ, ಬಟ್ ಆದರೆ ನೀವು ಕೂಡ ಮಾಡ್ತೀರಿ ಈ ಥರದ್ದೆಲ್ಲ. ಆದರೆ ನೀವು ಇವರಿಗೆ ಏನೇ ಸಹಾಯ ಮಾಡಿದ್ರು ಏನೋ ಒಂದು ಹೋಪ್ ಇಟ್ಕೊಂಡಿರ್ತೀರಿ, ಏನೋ ಒಂದು ಒಳ್ಳೆಯದಾಗಬಹುದೇನೋ, ನಮ್ಮ ಲೈಫಿಗೆ ಒಳ್ಳೇದಾಗಬಹುದೇನೋ, ಅಥವಾ ಇವ್ರು ಇರೋದ್ರಿಂದ ಒಂದಷ್ಟು ಧೈರ್ಯ ಏನೋ ಅನ್ನುವಂತಹ ಹೋಪ್ಗಳನ್ನು ಇಟ್ಕೊಂಡಿರ್ತೀರಿ. ಬಟ್ ಆದರೆ ಇದೇ ವ್ಯಕ್ತಿ ನಿಮಗೆ ಈ ಥರ ವಿಚಾರದಲ್ಲಿ ಕನ್ಫ್ಯೂಷನ್ ಸ್ಟೇಟ್ಗೆ ತೊಗೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಅಂದರೆ ಕೆಲವೊಂದು ಸಲ ನಿಮ್ಮ ಟೈಮಿಗೆ ಅವೈಲಬಲ್ ಇರೋದಿಲ್ಲ ಈ ವ್ಯಕ್ತಿ.
ನಿಮ್ಮ ಒಳ್ಳೆಯ ಟೈಮ್ಗೋ ಅಥವಾ ಕೆಟ್ಟ ಟೈಮ್ಗೋ, ಒಂದು ಕೆಟ್ಟ ಪರಿಸ್ಥಿತಿಗೆ ಈ ವ್ಯಕ್ತಿ ಅವೈಲೇಬಲ್ ಇರೋದಿಲ್ಲ ಅಂತ ತೋರಿಸುತ್ತೆ. ಹಾಗೆ ನಾನು ಇನ್ನೊಂದು ನೋಡೋದಾದರೆ ಇಲ್ಲಿ ನೀವು ಬೇಸಿಕಲಿ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಿ. ಈಗಲೂ ಅಷ್ಟೇ, ಏನೋ ಈ ವ್ಯಕ್ತಿ ಇದ್ರೇ ನನ್ನ ಲೈಫ್ ನಡೆದು ಹೋಗುತ್ತೆ ಅನ್ನುವಂಥದ್ದು ಯಾವುದೇ ಲಕ್ಷಣಗಳಿಲ್ಲ. ಈ ವ್ಯಕ್ತಿ ಇದ್ದರೂ ಇಲ್ದಿದ್ರೂ ಕೂಡ ನೀವು ಬಹಳಷ್ಟು ಧೈರ್ಯಸ್ಥರು. ಬಟ್ ಆದರೆ ಒಂದಷ್ಟು ಹೋಪ್ಗಳನ್ನು ನೀವು ಇಟ್ಕೊಂಡಿರ್ತೀರಿ ಅಷ್ಟೇ ಈ ವ್ಯಕ್ತಿ ವಿಚಾರವಾಗಿ. ಸೊ ಈ ವ್ಯಕ್ತಿ ವಿಚಾರವಾಗಿ ಎಷ್ಟೇ ಹೋಪ್ ಇಟ್ಕೊಂಡಾಗಲೂ, ಎಷ್ಟೇ ನೀವು ಖರ್ಚು ಮಾಡಿದಾಗ್ಲೂ ಕೆಲವೊಂದು ಸಲ ನೀವು ಇದರಿಂದ ನೋವು ಪಡೆದಿದ್ದೇ ಹೆಚ್ಚು ಅಂತಲೇ ನಾನು ಹೇಳಬಹುದು. ನೋವು ಪಡೆದು ಈಗಲೂ ಕೂಡ ಆ ವ್ಯಕ್ತಿ ವಿಚಾರವಾಗಿ ಹೋಪ್ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ಈ ಕಾರ್ಡ್ನಲ್ಲಿ ಹೇಳಬಹುದು. ಈ ವ್ಯಕ್ತಿಯನ್ನು ನಂಬಬಹುದಾ ಅಂತ ನಾನು ನೋಡೋದಕ್ಕೆ ಹೋದರೆ, ಆಬ್ವಿಯಸ್ಲಿ ಈ ವ್ಯಕ್ತಿಯನ್ನು ನಂಬಬಹುದು. ಆದರೆ ನಿಮ್ಮಿಂದ ಉಪಯೋಗ ಇದ್ದರೆ ಮಾತ್ರ ಈ ವ್ಯಕ್ತಿ ಅವೈಲಬಲ್ ಇರ್ತಾರೆ. ಹಾಗಂದರೆ ಮೇಡಮ್ ನನ್ನಿಂದ ಏನೂ ಸಹಾಯ ಆಗದಿದ್ರೆ ಈ ವ್ಯಕ್ತಿ ಇರೋದಿಲ್ವಾ ಅಂತ ಹೇಳಿದ್ರೆ, ಮೇನ್ ಇಂಟೆನ್ಷನ್ ನಿಮ್ಮಿಂದ ಏನಾದರೂ ಆಗಬಹುದೇನೋ ಅನ್ನುವಂತಹ ಮನಸ್ಥಿತಿ ಉಳ್ಳವರು ಅಂತಲೇ ನಾನು ಹೇಳಬಹುದು. ಇಲ್ಲಿ ನೀವು ಇದೇ ವಿಚಾರ ಅಂತಲ್ಲ, ನೀವು ಹಣಕಾಸುಗಳನ್ನು ಬಹಳಷ್ಟು ಪೋಲ್ ಮಾಡ್ತಾ ಇದ್ದೀರಿ. ಇಂಥ ವ್ಯಕ್ತಿಗಳಿಗೆ ಬಹಳಷ್ಟು ಹಾಳು ಮಾಡ್ಕೊಳ್ತಾ ಇದ್ದೀರಿ ನೀವು ಹಣನ ಅಂತ ಹೇಳಿ ತೋರಿಸ್ತಾ ಇದೆ. ಈ ವ್ಯಕ್ತಿ ಮುಂದೆ ಚೆನ್ನಾಗಿರಬಹುದೇನೋ, ನನ್ನ ಲೈಫಲ್ಲಿ ಇನ್ನೇನೋ ಆಗಬಹುದೇನೋ, ಹೋಪ್ಗಳನ್ನು ಜಾಸ್ತಿ ಇಟ್ಕೊಳ್ತಾ ಇದ್ದೀರಿ. ಹಾಗೆ ಇಲ್ಲಿ ನಾನು ಮತ್ತೊಂದು ಕಾರ್ಡ್ ತೆಗಿಬೇಕಾಗತ್ತೆ. ಇಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ನಾನು ನೋಡಬೇಕಾಗತ್ತೆ. ಹೇರೋಫೆಂಟ್ ಬಂದಿರೋದ್ರಿಂದ ಗುರುಬಲ ಇದೆ. ನೀವು ಒಳ್ಳೆಯ ಮೆಂಟರ್ ಆಗಿರ್ಬೋದು, ಅಥವಾ ನಿಮ್ಮ ಮಾತುಗಳಾಗಿರಬಹುದು, ಬೇರೆಯವ್ರಿಗೆ ಏನೇ ಹೇಳಿದ್ರೂ ಕೂಡ ತಿದ್ದುವಂತಹ ಪದಗಳನ್ನೇ ಜಾಸ್ತಿ ಹೇಳ್ತೀರಿ. ಬೇರೆಯವರು ಕೂಡ ನಿಮ್ಮ ಜೊತೆ ಸೇರಿದ್ರೆ ಒಂದು ಒಳ್ಳೆಯ ಮಾರ್ಗದಲ್ಲಿ ಇರಬಹುದು. ಏಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಗುರುಬಲ ಬಂದಿರೋದ್ರಿಂದ ನಿಮ್ಮ ಮೈಂಡ್ ಸೆಟ್ ಕೂಡ ತುಂಬ ಮೇಜರಾಗಿ ಯೋಚನೆ ಮಾಡ್ತೀರಿ. ಯಾವುದೇ ಒಂದು ಯೋಚನೆ ಮಾಡ್ತಾ ಇದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ತೂಕವಾಗಿ ಥಿಂಕ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಈ ಓವರಾಲ್ ರೀಡಿಂಗ್ನ ನಾನು ನೋಡೋದಾದರೆ ಇಲ್ಲಿ ಔಟ್ಕಮ್ ಬಂದು ಎಂಪ್ರೆಸ್ ಬಂದಿರೋದ್ರಿಂದ ಈ ವ್ಯಕ್ತಿಯಿಂದ ಏನು ಮೋಸ ಆಗೋದಿಲ್ಲ. ಬಟ್ ಆದರೆ ನೀವು ನಿಮ್ಮ ಅಟ್ಯಾಚ್ಮೆಂಟಿಗೋಸ್ಕರನೋ ಅಥವಾ ನೀವು ಇಂಥ ವ್ಯಕ್ತಿಗಳ ಮಾತು ಕೇಳೋದಕ್ಕೋಸ್ಕರನೋ ನೀವು ನಿಮ್ಮಿಂದ ಏನಾದರೂ ಒಂದು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇದರಲ್ಲಿ ಪ್ರಾಬ್ಲಮ್ ಅವ್ರದ್ದ ನಿಮ್ದು ಅಂತ ಹೇಳೋದಕ್ಕೆ ಬರೋದಿಲ್ಲಲ್ಲ. ಏಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿದ್ರೆ ನಿಮಗೊಂದಷ್ಟು ಸಮಾಧಾನ ಸಿಗ್ತಾ ಇದೆ. ಹಾಗೆ ಈ ವ್ಯಕ್ತಿ ಅವ್ರ ಲೈಫಲ್ಲೂ ಕೂಡ ಒಂದು ಫಿನಾನ್ಷಿಯಲಿ ಚೆನ್ನಾಗಿದ್ದಾಗೂ ಕೂಡ ನಿಮ್ಗೊಂದಷ್ಟು ಸಮಾಧಾನ ಸಿಗ್ತಾ ಇದೆ. ಹಾಗಂತ ಈ ವ್ಯಕ್ತಿ ಇದ್ದುಬಿಟ್ಟೆ ನನ್ನ ಲೈಫಲ್ಲಿ ಏನೋ ನಡಿಬೇಕು ಅಂತ ಏನಿಲ್ಲ. ಈ ವ್ಯಕ್ತಿಯನ್ನು ನಂಬೋದಾ ಅಂತ ಹೇಳಿದ್ರೆ ಹಾಗೆ ನಾನು ಮತ್ತೊಂದು ಸಲ ಹೇಳಬೇಕು ಅಂದರೆ ಈ ವ್ಯಕ್ತಿ ನಿಮ್ಮಿಂದ ಏನಾದರೂ ಆಗುತ್ತೆ ಅಂದರೆ ಇದ್ದೇ ಇರ್ತಾರೆ. ಸೊ ಅವರ ಮೇನ್ ಇಂಟೆನ್ಷನ್ ಅವರು ನಿಮಗೆ ಪ್ರೀತಿ ಕಡಿಮೆ ಕೊಡಬಹುದು ಅಥವಾ ವಿಶ್ವಾಸಗಳು ಕಡಿಮೆ ಕೊಡಬಹುದು. ನಿಮಗೆ ಇದರಲ್ಲಿ ಜಾಸ್ತಿ ಬಾಂಡಿಂಗ್ ಇರೋದ್ರಿಂದ ಈ ವ್ಯಕ್ತಿಯನ್ನು ನಂಬಬಹುದು. ಬಟ್ ಆದರೆ ಕಳ್ಕೊಳ್ಳೋದಕ್ಕೇನು ಹೋಗಬೇಡಿ ಅಂತ ನಾನು ಒಂದು ಸಜೆಷನ್ನ ನಿಮಗೆ ಕೊಡಬಹುದು ಅಷ್ಟೇ. ಸೊ ಇದು ಮೊದಲನೆಯ ಕಾರ್ಡ್ಸ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿಯನ್ನು ನಂಬಬಹುದಾ? ಆ ವ್ಯಕ್ತಿ ಯಾರಾದರೂ ಪರವಾಗಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಹೆಸರು ಹೇಳಿಕೊಂಡು 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಈ ವ್ಯಕ್ತಿಯನ್ನು ನಂಬಬಹುದಾ ಅನ್ನುವ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡೀರಿ ಅಂತ ಹೇಳ್ತಾ, ಓಕೆ ಅಗೇನ್ ಇಲ್ಲೂ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇಲ್ಲಿ ಯಾವುದೋ ಒಂದು ಸಂದರ್ಭ, ಹಳೆಯ ಕರ್ಮ ಈ ವ್ಯಕ್ತಿಯನ್ನು ಈಗ ನೀವು ಮೀಟ್ ಆಗುವ ಪರಿಸ್ಥಿತಿ ಸಂದರ್ಭಗಳು ಬಂದಿದೆ ಅಂತಲೇ ಹೇಳಬಹುದು. ಯಾವುದೋ ಒಂದು ಕಾರ್ಮಿಕ್ ಕನೆಕ್ಷನ್ ಅಂತಲೇ ನಾನು ಇದನ್ನು ಪರಿಗಣಿಸ್ಬೇಕಾಗತ್ತೆ. ಯಾವುದೋ ಒಂದು ನಂಟು ಈ ಜನ್ಮದಲ್ಲಿ ಮೀಟ್ ಆಗಬೇಕಾಗಿತ್ತು, ಆಗಿದ್ದೀರಿ ಅಂತ ಹೇಳಿ. ಅವರು ಬಹಳಷ್ಟು ನಿಮಗೆ ಹೊಸದಾಗಿ ಸಿಕ್ಕಿರುವಂತಹ ವ್ಯಕ್ತಿಯಾಗಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಬೇಸಿಕ್ಕಿಂದನೂ ನೋಡಿದಂಥವ್ರಂತೂ ಅಲ್ಲ, ಇತ್ತೀಚೆಗೆ ಪರಿಚಯ ಆದಂಥವರು, ಇತ್ತೀಚೆಗೆ ಗೊತ್ತಿರುವಂತಹ ವ್ಯಕ್ತಿಗಳಾಗಿರಬಹುದು. ಸೊ ಇವರಲ್ಲಿ ಒಂದು ಗುಣ ಇದೆ, ಏನು ಅಂತ ಹೇಳಿದ್ರೆ ಬೇಗ ಅಟ್ರ್ಯಾಕ್ಟ್ ಆಗೋದು,
ಇವ್ರ ಜೊತೆಗಿದ್ರೆ ನೀವು ಕೂಡ ಸಮಾಧಾನವಾಗಿ ಇರುವಂಥದ್ದು. ನಾ ಹೇಳಿದ್ನಲ್ಲ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಬ್ಬರು ಮೀಟ್ ಆಗಲೇಬೇಕಾಗಿತ್ತು, ಸಿಗಬೇಕಾಗಿತ್ತು. ಹೌದು, ಸಿಕ್ಕಿದ್ದೀರಿ. ಇಲ್ಲಿ ಅವ್ರು ಕೇರ್ ಮಾಡುವಂಥದ್ದು, ನಿಮ್ಮ ಕನ್ಸರ್ನ್ ತೋರಿಸುವಂಥದ್ದು, ನಿಮ್ಮ ಎಷ್ಟೋ ಬಾರಿ ಕಣ್ಣೀರು ಹಾಕ್ತಾಗ ಅವರ ಸಾಂತ್ವನದ ಮಾತುಗಳಾಗಿರಬಹುದು, ಅವ್ರ ಹತ್ರ ಹೇಳ್ಕೊಂಡ್ರೆ ನಿಮಗೂ ಕೂಡ ಸಮಾಧಾನ ಇರೋದು. ಬಟ್ ಈ ವ್ಯಕ್ತಿ ಒಂದಷ್ಟು ಚಾರ್ಮ್ ರೀತಿ ಕಾಣಿಸ್ತಾ ಹೋಗ್ತಾರೆ. ಈ ವ್ಯಕ್ತಿ ಹತ್ರ ಇನ್ನೂ ಹೇಳ್ಕೊಳ್ಬೇಕು, ನನ್ನ ಮನೆ ವಿಚಾರ ಹೇಳ್ಕೊಳ್ಬೇಕು, ನನ್ನ ವಿಚಾರ ಹೇಳ್ಕೊಳ್ಬೇಕು, ನನ್ನ ಪಾಸ್ಟ್ ಹೇಳ್ಕೊಬೇಕು, ನಾಳೆ ಆಗೋದ್ರ ಬಗ್ಗೆ ಮಾತಾಡಬೇಕು, ಇವತ್ತಾಗಿದ್ರ ಬಗ್ಗೆ ಮಾತಾಡಬೇಕು ಅನ್ನುವಂಥ ಹಂಬಲ ಬಹಳಷ್ಟು ನಿಮಗಿದೆ ಅಂತ ಹೇಳಿ. ಅವರು ಕೂಡ ಅದೇ ರೀತಿಯೇ ಇದ್ದಾರೆ. ಅವರು ಮಾತಾಡಿದ್ರೆ ಏನೋ ಒಂಥರ ನಿಮಗೂ ಕೂಡ ಸಮಾಧಾನನೇ ಇದೆ. ಬಹಳಷ್ಟು ಬೇಗ ಅಟ್ರ್ಯಾಕ್ಟ್ ಆಗುವಂತಹ ವ್ಯಕ್ತಿ. ಈ ವ್ಯಕ್ತಿಯನ್ನು ನಂಬಬಹುದಾ ಅಂತ ನೋಡೋದಕ್ಕೆ ಹೋದರೆ ಕೆಲವೊಂದು ಸಲ ಬಹಳಷ್ಟು ಸಿಟ್ಟುಗಳಿದೆ. ಅವ್ರಿಗೆ ಏನಾದರೂ ಆಗಿಬಿಡ್ಬೇಕು ಅಂದರೆ ಆ ಟೈಮಲ್ಲಿ ಆಗಿಬಿಡ್ಬೇಕು. ಹಾಗೆ ಆಗೋದಕ್ಕೆ ನೀವೇನಾದರೂ ಅಡ್ಡಿಪಡಿಸ್ತೀರಿ ಅಂತ ಹೇಳಿದ್ರೆ ಭಾಳಷ್ಟು ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಬಹುದು ಅಥವಾ ಹರ್ಟ್ ಆಗುವ ರೀತಿಯಲ್ಲಿ ನಡ್ಕೊಳ್ಬಹುದು. ಬಟ್ ಹಾಗಂತ ಅವ್ರು ಏನೇ ಇದ್ರೂ ಕೂಡ ಬೇಗ ಅವ್ರು ರೂಡ್ ಬಿಹೇವ್ ಮಾಡಲಿ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಿರಲಿ, ಮತ್ತೊಂದು ಏನೇ ಮಾಡ್ತಾ ಇರಲಿ, ಪಟ್ಟ ರಿಯಾಕ್ಟ್ ಮಾಡ್ತಾರೆ. ಯಾವುದು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳುವಂಥವ್ರಲ್ಲ. ಬಟ್ ಆದರೆ ಎಂಪ್ರೆಸ್ ಔಟ್ಕಮ್ ಬಂದಿದೆ. ಈ ವ್ಯಕ್ತಿಯನ್ನು ಆರಾಮಾಗಿ ನೀವು ನಂಬಬಹುದು ಅಂತಲೇ ತೋರಿಸುತ್ತೆ. ಒಂದು ರೀತಿ ಹೆಣ್ಣುಗರಳಿದ್ದ ಹಾಗೆ, ಗಂಡು ಮಕ್ಕಳಾದರೂ ಆಗಿರ್ಬೋದು, ಹೆಣ್ಮಕ್ಳಾಗಾದರೂ ಆಗಿರ್ಬೋದು, ಬೇಗನೆ ಎಮೋಷನ್ಸಿಗೆ ಕರಗಿ ಹೋಗುವಂತಹ ವ್ಯಕ್ತಿ ಇವರು. ನಾ ಹೇಳಿದ್ನಲ್ಲ, ಯಾವುದೋ ಒಂದು ನಂಟು ಈಗ ಆ ವ್ಯಕ್ತಿಯನ್ನು ನೀವು ಮೀಟ್ ಆಗಲೇಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ, ಸಿಕ್ಕಿದ್ದಾರೆ. ಅಷ್ಟೇ ಕೂಡ ನೀವು ಯಾವ ರೀತಿ ಇರ್ತೀರಿ ಈ ವ್ಯಕ್ತಿ ಜೊತೆಗೆ, ಆ ವ್ಯಕ್ತಿನೂ ಕೂಡ ಅದೇ ರೀತಿ ಇರ್ತಾರೆ. ನೀವು ಯಾವ ರೀತಿ ಶಾರ್ಪಾಗಿ ನಾನು ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ ಒತ್ತು ಕೊಟ್ಟು ನೀವೇನಾದರೂ ಬಲವಂತ ಮಾಡೋದಕ್ಕೆ ಹೋದರೆ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನಾದರೂ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಯಾವ ಅಡ್ಡಿ ಬಂದ್ರೂ ಕೂಡ ಆ ವ್ಯಕ್ತಿ ನಿಲ್ಲೋದಿಲ್ಲ. ಬೇಗ ಮೈಂಡ್ ಡೈವರ್ಟ್ ಮಾಡುವಂಥದ್ದು ಅಥವಾ ಮೈಂಡ್ ಡೈವರ್ಟ್ ಆಗುವಂಥದ್ದು. ಅದಕ್ಕೆ ಯಾರಾದರೂ ಅವರು ಹೋಗ್ತಿರುವಂತಹ ದಾರಿಯಲ್ಲಿ ಯಾರಾದರೂ ಅಡ್ಡಿಪಡಿಸೋದಕ್ಕೆ ಹೋದರೆ ಅವ್ರನ್ನೇ ಇಗ್ನೋರ್ ಮಾಡುವಂಥದ್ದು ಅಥವಾ ಭಾಳ ಬಲವಾಗಿ ಹರ್ಟ್ ಆಗುವ ರೀತಿಯಲ್ಲಿ ಮಾತನಾಡುವಂತಹ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಈ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ನಿಮ್ಮ ವಿಚಾರವಾಗಿ ಎಮೋಷನ್ಸ್ ಇದೆ. ನಾನಿಲ್ಲಿ ಮೋಸ ಕಪಟಗಳನ್ನು ಯಾವುದೂ ಕೂಡ ನೋಡ್ತಾ ಇಲ್ಲ. ದಿ ಎಂಪ್ರೆಸ್ ಔಟ್ಕಮ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಲೈಫಲ್ಲಿ ಅಥವಾ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ಒಂದಷ್ಟು ಸಮಾಧಾನವೂ ನಿಮಗಿದೆ. ಹಾಗೆ ಒಂದು ಒಳ್ಳೆಯ ದಾರಿಗೆ ಹೋಗೋದಕ್ಕೆ ನಿಮ್ಮ ಮೈಂಡ್ ಸೆಟ್ ಕೂಡ ಓಡುತ್ತೆ ಅಂತಲೇ ಹೇಳಬಹುದು. ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕಾಗಿರ್ಬೋದು, ಅವ್ರ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು ಅಥವಾ ಅವ್ರ ಹತ್ರ ಇರುವಂಥ ವಿಚಾರಗಳನ್ನು ನೀವು ಕೇಳುವಂಥದ್ದು, ಅವರ ಗೈಡೆನ್ಸ್ ಕೇಳಿದ್ರೇ ನಿಮಗೊಂದಷ್ಟು ಸಮಾಧಾನ, ನೀವು ಮುಂದೆ ಹೋಗೋದಕ್ಕೂ ಕೂಡ ಒಂದು ಧೈರ್ಯದ ರೀತಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಈ ಕಾರ್ಡಲ್ಲಿ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಮೂರನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಥರ್ಡ್ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಆ ವ್ಯಕ್ತಿಯನ್ನು ನೀವು ನಂಬಬಹುದಾ? ಓಕೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇದೆ, 8 ಆಫ್ ಪೆಂಟಿಕಲ್ಸ್. ಓಕೆ, ಮೇಜರ್ ಆಗಿ ಔಟ್ಕಮ್ ಕಾರ್ಡ್ಸ್ಗಳು ಬರ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಎಮೋಷನ್ಸ್ ಹಾಗೂ ಜವಾಬ್ದಾರಿ ಇರುವಂತಹ ವ್ಯಕ್ತಿ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ತೀನಿ, ಆ ವ್ಯಕ್ತಿ ಏನಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ, ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡು ಹೇಗೋ ಹೋಗುತ್ತೆ. ಏಕೆ ಅವರು ಪ್ರತಿದಿನ ಈ ಟೈಮಲ್ಲಿ ಗುಡ್ ನೈಟ್ ಹೇಳಬೇಕಂದ್ರೆ ಗುಡ್ ನೈಟ್ ಹೇಳಲೇಬೇಕು, ಈ ಸಮಯ ಫೋನ್ ಮಾಡಬೇಕಂದ್ರೆ ಮಾಡಲೇಬೇಕು. ನೀವು ತುಂಬ ಫ್ರೀ ಇದ್ದೀರಿ, ನೀವು ತುಂಬ ಆರಾಮಿದ್ದೀರಿ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಇಲ್ಲಿ ನೋಡಿ, ಅಗ್ರೆಷನ್, ಸಿಟ್ಟು ಜಾಸ್ತಿ, ನಿಮಗೆ ಕೋಪ ಜಾಸ್ತಿ. ನಿಮ್ಮ ಟೈಮಿಗೆ ಆ ವ್ಯಕ್ತಿ ಏನಾದರೂ ಅವೈಲಬಲ್ ಇಲ್ಲ ಅಂತ ಹೇಳಿಬಿಟ್ರೆ ಬಹಳಷ್ಟು ಸಿಟ್ಟು ತೋರಿಸುವಂಥದ್ದು, ಅಥವಾ ನಾನು ಎಷ್ಟು ಎಮೋಷನ್ಸ್ನ, ನಾನು ಎಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀನಿ, ನೆನ್ನೆ ನನ್ನ ಲೈಫಲ್ಲಿ ಅದಾಗಿತ್ತು ಇದಾಗಿತ್ತು, ಬಹಳಷ್ಟು ಯೋಚನೆಗಳನ್ನು ನಿಮಗೆ ನೀವೇ ಮಾಡುವಂಥದ್ದು. ಕೆಲವೊಂದು ಚಾಲೆಂಜ್ಗಳು ನಿಮ್ಮಿಬ್ಬರ ಲೈಫಲ್ಲೂ ಇದೆ. ಅವ್ರ ಲೈಫಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ಗಳಿದೆ, ಹಾಗೆ ಜವಾಬ್ದಾರಿಗಳು ಇದೆ.
ಸೊ ಅವ್ರು ಫಿನಾನ್ಷಿಯಲಿ ವಿಚಾರವಾಗಿ ಕೆಲಸದಲ್ಲಿ ಬ್ಯುಸಿ ಇರಬಹುದು ಅಥವಾ ಬಿಸ್ನೆಸ್ಸಲ್ಲಿ ಬ್ಯುಸಿ ಇರಬಹುದು, ಅದು ಆ ವಿಚಾರವಾಗಿ ಏನೋ ಓಡಾಟಗಳನ್ನು ನಡೀತಾ ಇರಬಹುದು. ಇಲ್ಲಿ ನೀವು ತಿಳ್ಕೊಳ್ಳೋದು ಇವರೆಲ್ಲೋ ನನ್ನ ಕೈ ಬಿಟ್ಟು ಹೋಗ್ಬಿಟ್ರು. ಬಟ್ ಆದರೆ ಇವ್ರು ನೋಡಿ, ಇವ್ರ ಲೈಫಲ್ಲಿ ಅವರ ಜೀವನನ ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಲೈಫು ಇನ್ನೂ ಕೂಡ ಸ್ಟೇಬಲ್ ಆಗಿ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಯಾವುದೋ ಒಂದು ದಾರಿನ ಹುಡುಕ್ತಾ ಇದ್ದಾರೆ. ಆ ಸರಿಯಾದ ರೀತಿಯಲ್ಲಿ ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಬಹಳಷ್ಟು ವರ್ಷಗಳಿಂದನೂ ಕೂಡ ಈ ಮನುಷ್ಯ ಹೀಗೇನೆ, ಬಹಳ ಮನುಷ್ಯಳು ಇಬ್ಬರು, ಅವಳು ಅಥವಾ ಅವನು ಯಾರಾದರೂ ಆಗಿರಬಹುದು, ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದಾರೆ, ಈಗಲೂ ಕೂಡ ಮಾಡ್ತಾನೇ ಇದ್ದಾರೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ನಿಮ್ಗೆ ಏನಾಗ್ತಾ ಇದೆ, ನನಗೆ ಟೈಮ್ ಕೊಡ್ತಾ ಇಲ್ಲ, ನನಗೆ ಅವೈಲಬಲ್ ಇಲ್ಲ ಈ ವ್ಯಕ್ತಿ, ನನಗೆ ಕೇರ್ ಮಾಡ್ತಾ ಇಲ್ಲ, ನಂಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ. ಬಟ್ ಆದರೆ ಇವ್ರು ಯಾವುದೋ ಸಂದರ್ಭದಲ್ಲಿ ನನ್ನನ್ನು ಈ ಹಿಂದೆ ಮೀಟ್ ಆದರೂ ನನಗೆ ಬಹಳಷ್ಟು ಕಮಿಟ್ಮೆಂಟ್ಗಳನ್ನು ಕೊಟ್ಟಿದ್ದರು, ಬಹಳಷ್ಟು ಕೋಪಗಳನ್ನು ಮಾಡ್ಕೊಳ್ಳುವಂಥದ್ದು, ಹಾಗೆ ಬಹಳಷ್ಟು ಚಾಲೆಂಜಸ್, ನಾನು ಹೇಳ್ತಿದ್ದೀನಿ, ನನ್ನ ಬಹಳಷ್ಟು ಚಾಲೆಂಜಸ್ಗಳು ನಿಮ್ಮಿಬ್ಬರ ಲೈಫಲ್ಲೂ ಇದೆ. ಬಟ್ ಆದರೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇಲ್ಲ. ಆ ವ್ಯಕ್ತಿ ಬಹಳಷ್ಟು, ನಾನು ಹೇಳಿದ್ನಲ್ಲ, ಆ ವ್ಯಕ್ತಿಗೆ ನಂಬಬೇಕಾ ನಂಬಾರ್ದ ಅಂತ ಹೇಳೋಕ್ಕೆ ಹೋದರೆ ಆ ವ್ಯಕ್ತಿ ಅವರ ಲೈಫ್ ಬಗ್ಗೆ ಬಹಳಷ್ಟು ಅವ್ರ ಲೈಫ್ನ ಕಟ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡ್ತಿದ್ದಾರೆ. ಅವ್ರಿಗೆ ಆದಂಥ ಬಹಳಷ್ಟು ಕಮಿಟ್ಮೆಂಟ್ಗಳಿದೆ, ಅವರ ಲೈಫ್ ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿದೆ. ಸೊ ಈ ಸಂದರ್ಭದಲ್ಲಿ ನೀವು ಬಹಳಷ್ಟು ಫೋನ್ ಮಾಡೋದು, ಕಿರಿಕಿರಿಗಳನ್ನು ಮಾಡೋದು, ತೊಂದರೆಗಳನ್ನು ಕೊಡೋದು, ಈ ರೀತಿ ಎಲ್ಲ ಮಾಡಿದಾಗ ಈ ವ್ಯಕ್ತಿ ದೂರ ಹೋಗುವ ಸಾಧ್ಯತೆ ಇದೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ಟೈಮಿಗೆ ಈ ವ್ಯಕ್ತಿ ಅವೈಲಬಲ್ ಇರಲ್ಲ, ಅವ್ರು ನಿಮ್ಮ ಕೈಗೆ ಸಿಗೋದಿಲ್ಲ, ಅವ್ರು ನಿಮಗೆ ಬೇರೆಯವ್ರು ತೋರಿಸುವ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇಲ್ಲ, ಆ ಟೈಮಲ್ಲಿ ಬೇರೆ ಎಲ್ಲೋ ಹೋಗೋದಕ್ಕಾಗ್ತಾ ಇಲ್ಲ, ಇನ್ನೊಂದು ಮತ್ತೊಂದು. ಆದರೆ ನಿಮ್ಮ ಮೈಂಡಲ್ಲಿ ಬರೋದೆಲ್ಲ ಬರೀ ನೆಗೆಟಿವ್ ಥಾಟ್ಸೇ. ಈ ಹಿಂದೆ ಹಾಗಾಗಿತ್ತು, ಹೀಗಾಗಿತ್ತು, ನನ್ನ ನಂಬಿಸಿದ್ರು, ನನ್ನನ್ನು ಮೋಸ ಮಾಡಿದ್ರು, ನನ್ನಿಂದ ಇನ್ನೇನೋ ಪಡೆಯೋದಕ್ಕೋ ಇನ್ನೊಂದೋ ಮತ್ತೊಂದೋ, ಬಹಳಷ್ಟು ಅಗ್ರೆಷನ್ಗೆ ನೀವೇ ಒಳಗಾಗ್ತೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಏನು ಬರ್ತಾ ಇದೆ, ಈ ವ್ಯಕ್ತಿ ಬಹಳಷ್ಟು ನಿಮ್ಮ ವಿಚಾರದಲ್ಲೂ ಕೂಡ ಬಹಳಷ್ಟು ಆಸೆ ಕನಸುಗಳನ್ನು ಕಟ್ಟಿದ್ರು, ಈ ಪಾಸ್ಟಲ್ಲಿ ಕಟ್ಟಿದ್ರು ಬಹಳಷ್ಟು. ಇಲ್ಲಿ ಏನಾದರೂ ನೀವು ಬದಲಾವಣೆಗಳನ್ನು ನೋಡ್ತಾ ಇದ್ದೀರಿ ಅಥವಾ ನಿಮ್ಮ ಟೈಮಿಗೆ ಆ ವ್ಯಕ್ತಿ ಸಿಗ್ತಾನೇ ಇಲ್ಲ ಅಂತ ಏನಾದರೂ ನೋಡ್ತಾ ಇದ್ದರೆ, ಆಬ್ವಿಯಸ್ಲಿ ನೀವು ಎಲ್ಲಿ ನಾನು ಇವತ್ತು ಈ ರೀತಿ ಚೆನ್ನಾಗಿ ಮಾತಾಡಿಸ್ಬಿಟ್ರೆ ಅಗೇನ್ ನಾಳೆ ಬೆಳಗ್ಗೆನೂ ಕೂಡ ಅದೇ ರೀತಿ ನಾನು ಆ ವಿಷಯಗಳನ್ನು ಫುಲ್ಫಿಲ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಕೂಡ ಕಿರಿಕಿರಿ ಆಗೋದಕ್ಕೆ ಶುರು ಆಗುತ್ತೆ. ಈ ರೀತಿ ಎಲ್ಲ ಥಿಂಕ್ ಮಾಡಿ ಆ ವ್ಯಕ್ತಿನೇ ನನಗೆ ಈ ವಿಚಾರದಿಂದ ದೂರ ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ದೂರ ಸರಿತಿದ್ದಾರೆ ಅಂತಲೇ ನಾನು ಹೇಳಬಹುದು. ಓಕೆ, ಹಾಗೆ ಇಲ್ಲಿ ನೀವೇನೇ ಒಂದು ಇದು ಮಾಡ್ತಾ ಇದ್ರೂ ಕೂಡ ಆ ವ್ಯಕ್ತಿ ಒಂದಷ್ಟು ಎಸ್ಕೇಪ್ ಆಗೋದಕ್ಕೇ ಹೋಗ್ತಾ ಇದ್ದಾರೆ. ಇಲ್ಲಿ ನಿಮಗೆ ಏನು ಅನ್ನಿಸ್ತಾ ಇದೆ, ಈ ವ್ಯಕ್ತಿ ನಿಮ್ಮ ಫೋನ್ ಕಾಲ್ಗಳನ್ನು ಇಗ್ನೋರ್ ಮಾಡ್ತಾ ಇರೋದು, ಬ್ಲಾಕ್ ಮಾಡ್ತಾ ಇರೋದು, ಅಥವಾ ಇನ್ನೊಂದು ಮತ್ತೊಂದು ಏನೋ ಮಾಡ್ತಾ ಇದ್ದಾಗ ಏನೋ ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನೋದು ನಿಮ್ಮ ಮೈಂಡಿಗೆ ಗೊತ್ತಾಗ್ತಿದೆ. ಬಟ್ ಹೌದು, ಆ ವ್ಯಕ್ತಿ ಎಸ್ಕೇಪ್ ಆಗೋದಕ್ಕೆ ಕಾರಣ ಇಲ್ಲಿ ನೀವು ಅವ್ರ ಫೋನ್ ರಿಸೀವ್ ಮಾಡಿದ ತಕ್ಷಣನೋ ಅಥವಾ ಅವ್ರು ಸಿಕ್ಕಿದ ಕೂಡಲೇ ದೊಡ್ಡ ಗಲಾಟೆ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಕಮಿಟ್ಮೆಂಟ್ಗಳನ್ನು ಕೇಳುವಂಥದ್ದು, ಈ ಪಾಸ್ಟಲ್ಲಿ ಹಾಗಿದ್ರಿ ಹೀಗಿದ್ರಿ ಅಂತ ಹೇಳಿ ಅದರ ಬಗ್ಗೆ ಟಾಂಟ್ಗಳನ್ನು ಕೊಡುವಂಥದ್ದು, ಪ್ರಶ್ನೆಗಳನ್ನು ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿ ಈ ವಿಚಾರದಲ್ಲಿ ಏನೆಲ್ಲ ಕನಸು ಕಟ್ಕೊಂಡು ನಿಮ್ಮ ಜೊತೆಗೆ ಇದ್ದರು ಇದು ಬೇಡ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಈ ವ್ಯಕ್ತಿಯನ್ನು ನೀವು ನಂಬಬಹುದಾಗಿತ್ತು, ನೀವು ಈ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡಬಹುದಾಗಿತ್ತು, ಆ ಕೆಪಾಸಿಟಿ ನಿಮ್ಮಲ್ಲಿತ್ತು. ಬಟ್ ಆದರೆ ನಿಮ್ಮಲ್ಲಿ ಬಹಳಷ್ಟು ಅನುಮಾನಗಳು, ಕೋಪತಾಪಗಳು, ಏನು ಈ ಸಿಚುವೇಶನ್, ಈ ಚಾಲೆಂಜನ್ನು ಕಂಪ್ಲೀಟ್ ಮಾಡೋದಕ್ಕೆ ನೀವೇ ರೆಡಿ ಇಲ್ಲ ಇಲ್ಲಿ. ಸೊ ನಿಮ್ಮಲ್ಲಿ ಎಲ್ಲ ಧೈರ್ಯಗಳು ಇದೆ, ಎಲ್ಲ ನ್ಯಾಕು ಕೂಡ ಇತ್ತು, ಇವ್ರನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಇಲ್ಲಿ ಈ ಪಾಸ್ಟಲ್ಲಿ ನೆನ್ನೆ ಮೊನ್ನೆ ಎಲ್ಲ ಬೈದು ಜಗಳ ಆಡಿ ಇವತ್ತಿನ್ನೇನೋ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಇಲ್ಲ ಈಗ ಸರಿ ಹೋಗ್ಬಿಡ್ತೀನಿ, ಸರಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನೀವು ತುಂಬ ಕಿರಿಕಿರಿ ಮಾಡ್ತಾ ಇರೋದಕ್ಕೆ ಆ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈಗ ಹೆಂಗೆ ಸರಿ ಮಾಡ್ಕೊಳ್ತೀರಿ ನೀವು ಅಲ್ವಾ? ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಒಂದಷ್ಟು ಈ ವ್ಯಕ್ತಿ ಈ ಟೈಮ್ ಏನಿದ್ದಾರಲ್ಲ ಒಂದಷ್ಟು ಕಮಿಟ್ಮೆಂಟಲ್ಲೂ ಇದ್ದಾರೆ, ಹಾಗೆ ಅವ್ರ ಲೈಫ್ನ ಕಟ್ಕೊಳ್ಳೋದಕ್ಕೆ ಟ್ರಾವೆಲಿಂಗಲ್ಲೂ ಕೂಡ ಇದ್ದಾರೆ. ಯಾಕೆಂದರೆ ಇಲ್ಲಿ ಆ್ಯಕ್ಷನ್ ನಾನು ನೋಡ್ತಾ ಇದ್ದೀನಿ, 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಲೈಫ್ನ ಅವ್ರು ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರಾವೆಲಿಂಗಲ್ಲೂ ಇದ್ದಾರೆ. ಒಂದಷ್ಟು ಅವ್ರ ಲೈಫ್, ನನ್ನ ಜೀವನ ಹೇಗೆ ಅನ್ನುವಂತಹ ಗೊಂದಲದಲ್ಲೂ ಕೂಡ ಇದ್ದಾರೆ, ಅದು ಯಾಕೋ ಗೊತ್ತಿಲ್ಲ. ಬಟ್ ಇಲ್ಲಿ ಆ ವ್ಯಕ್ತಿಯ
ಆ ವ್ಯಕ್ತಿಗೆ ನೀವು ಕೇಳುವಂತಹ ಪ್ರಶ್ನೆಗಳಾಗಿರಬಹುದು, ಮಾತುಗಳಿಗೆ ಉತ್ತರ ಕೊಡದೆ ಒಂದಷ್ಟು ಎಸ್ಕೇಪ್ ಆಗೋದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಔಟ್ಕಮ್ ಕೂಡ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೆ ಈಗಲೂ ಟೈಮ್ ಇದೆ. ಒಂದಷ್ಟು ಟೈಮ್ನ ಸುಮ್ಮನೆ ಇದ್ದುಬಿಡಿ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಬಹಳಷ್ಟು ಅರ್ಹರಾಗಿದ್ದಂತಹ ವ್ಯಕ್ತಿನೇ. ಅವ್ರಿಗಿವತ್ತು ಈ ರೀತಿ ಬರೋದಕ್ಕೆ ನೀವೇ ಕಾರಣ. ನೀವೇ ಒಂದಷ್ಟು ಇರಿಟೇಟ್ ಮಾಡಿದಂಥದ್ದು, ಅಥವಾ ನಿಮ್ಮ ಟೈಮಿಗೆ ಅವರು ಅವೈಲೇಬಲ್ ಇರಲೇಬೇಕು ಅನ್ನುವಂಥ ಹಠ ಏನಿದೆಯಲ್ಲ. ಹೌದು, ಈ ಹಿಂದೆ ಪ್ರೀತಿ ಕೊಟ್ಟಿದ್ರು, ಟ್ರಾವೆಲಿಂಗ್ ಮಾಡಿದ್ರಿ, ಜೊತೆಗೆ ಓಡಾಡಿದ್ರಿ, ಎಲ್ಲ ನೆನಪುಗಳು ಇತ್ತು. ಮದುವೆ ಆಗಿದ್ದಿರೋ ಅಥವಾ ಪ್ರೀತಿಸ್ತಿದ್ದೀರೋ, ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ, ಅಥವಾ ಬೇರೆ ಫ್ರೆಂಡ್ ವಿಚಾರವಾಗಿ ನೋಡ್ತಿದ್ದೀರೋ, ಎಲ್ಲನೂ ಹೌದು. ಅವ್ರಿಗೋಸ್ಕರ ನೀವೇನೆಲ್ಲ ಮಾಡಿದಿರಿ. ಬಟ್ ಆದರೆ ನೀರಲ್ಲಿ ಹುಣಸೆ ಹಣ್ಣು ಕದಡ್ದಂಗೆ ಆಗೋಗಿದೆ ಈ ಟೈಮ್. ಓಕೆ, ಸೊ ಇದು 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.